ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸುಂದರವಾದಂಥ ಗುಲಾಬಿ ಹೂವಿನ ಗಿಡಗಳಿರುತ್ತೆ. ರೀಪಾಟ್ ಟೈಮಲ್ಲಿ ಅದನ್ನೆಲ್ಲ ಕಟ್ ಮಾಡಿರ್ತೀರ. ಆಮೇಲೆ ಆ ಕಟ್ಟಿಂಗಿಂದ ನಿಮಗೆ ಹೊಸ ಗಿಡಗಳನ್ನು ರೆಡಿ ಮಾಡ್ಕೋಬೇಕು, ಇನ್ನು ಜಾಸ್ತಿ ಗುಲಾಬಿ ಗಿಡ ರೆಡಿ ಮಾಡ್ಕೋಬೇಕು ಅಂತ ಆಸೆ ಆಗಿರುತ್ತೆ. ಆದರೆ ಕಟ್ಟಿಂಗ್ ಹಾಕಿದ್ರೆ ಎಷ್ಟೋ ಜನ ಬರೋದೇ ಇಲ್ಲ. ಕಟ್ಟಿಂಗ್ ಹಾಕಿದ್ರೂ ಚಿಗುರು ಬರಲ್ಲ. ಕೆಲವೊಮ್ಮೆ ಚಿಗುರು ಬಂದರೆ ಕೆಳಗಡೆನೆ ಕಪ್ಪಾಗಿ ಬಂದು ಹಾಳಾಗಿಬಿಡತ್ತೆ ಕಟ್ಟಿಂಗು. ಏನು ಮಾಡಬೇಕು ಅಂತೆಲ್ಲ ಕೇಳ್ತಾ ಇರ್ತೀರ ಅಲ್ವಾ. ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ಸುಲಭವಾಗಿ ಹೇಗೆ ಕಟ್ಟಿಂಗ್ ಹಾಕೋದು ಅಂತ ತೋರಿಸ್ತೀನಿ. ಒಂದೆರಡು ವ್ಲಾಗಲ್ಲಿ ತೋರಿಸಿದ್ದೆ, ಅದು ಬೇರೆ ಬೇರೆ ಟೈಪಲ್ಲಿ. ಆದರೆ ಇವತ್ತು ಇನ್ನೂ ಸುಲಭವಾಗಿ ಹಾಕುವಂಥ ಒಂದು ವಿಧಾನವನ್ನು ತೋರಿಸ್ತೀನಿ. ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನು ರೀಪಾಟಿಂಗ್ ಟೈಮಲ್ಲಿ ಎಲ್ಲ ಗುಲಾಬಿ ಗಿಡವನ್ನು ಕೂಡ ಕಟ್ ಮಾಡಿದ್ದೆ. ಆ ಕಟ್ಟಿಂಗನ್ನು ನಾನು ವೇಸ್ಟ್ ಮಾಡಿಲ್ಲ. ಹೊಸ ಗಿಡಗಳನ್ನು ರೆಡಿ ಮಾಡ್ಕೋಬೇಕು ಅಂಥೇಳಿ ನಾನು ಆ ಕಟ್ಟಿಂಗನ್ನು ಯಾವ ರೀತಿ ಹಾಕಿದ್ದೀನಿ ಪಾಟಲ್ಲಿ, ಅದು ಹೇಗೆ ಚಿಗುರು ಬಂದಿದೆ ಅದೆಲ್ಲ ಇವತ್ತು ನಿಮಗೆ ತೋರಿಸ್ತೀನಿ. ಯಾವ ರೀತಿ ನಾವು ಕಟ್ಟಿಂಗನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಹೇಗೆ ಕಷ್ಟಪಡ್ದೇ ನಾವು ಹೊಸ ಗುಲಾಬಿ ಗಿಡವನ್ನು ರೆಡಿ ಮಾಡ್ಕೋಬೋದು, ಅದಕ್ಕೆ ಯಾವೆಲ್ಲ ಟಿಪ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅನ್ನೋದನ್ನು ನೋಡಿ. ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಗುಲಾಬಿ ಗಿಡವನ್ನು ಬೆಳೆಸೋದು ಎಷ್ಟು ಸುಲಭ ಗೊತ್ತಾ? ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ, ಅಕ್ಕ ಗುಲಾಬಿ ಕಟ್ಟಿಂಗನ್ನು ಹಾಕಿದ್ರೆ ಚಿಗುರೇ ಬರಲ್ಲ, ಕೆಳಗಡೆ ಕಪ್ಪಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ಮಾಡಬೇಕು ಅಂತೆಲ್ಲ ಕೇಳ್ತೀರಾ. ಇವತ್ತಿನ ವ್ಲಾಗಲ್ಲಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇದು ನಾನು ಕಟ್ಟಿಂಗ್ ಹಾಕಿ ಅದು ಚಿಗುರು ಬಂದ ಮೇಲೆ ನಿಮ್ಗೆ ಇದನ್ನ ತೋರಿಸ್ತಾ ಇರುವಂಥದ್ದು. ಇವಾಗ ಆದಷ್ಟು ದಪ್ಪ ಕಟ್ಟಿಂಗ್ ತಗೊಳ್ಳಿ. ನೋಡಿ, ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಈಗ ಈ ಥರ ಕ್ರಾಸಲ್ಲಿ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕ್ರಾಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದ ನಂತರ ಇದರಲ್ಲಿ ಯಾವುದೇ ಎಲೆ ಎಲ್ಲ ಇರಬಾರ್ದು, ಗುಲಾಬಿ ಹೂವಿನ ಗಿಡದ ಎಲೆ ಇರಬಾರ್ದು. ಇದನ್ನ ನಾವು ಕಟ್ ಮಾಡಿ ತೆಗೆದುಬಿಡೋಣ ಆಯಿತಾ. ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಈಗ ಅಲೋವೆರಾವನ್ನು ತಗೊಂಡಿದ್ದೀನಿ ಕಟ್ ಮಾಡಿ. ಇಲ್ಲಿ ನನ್ನ ಪಾಟಲ್ಲಿ ಅಲೋವೆರಾ ಇದೆ, ಕಟ್ ಮಾಡಿ ತಗೊಂಡಿದ್ದೀನಿ. ಈ ಕಟ್ಟಿಂಗ್ ಇದೆಯಲ್ಲ, ಗುಲಾಬಿ ಗಿಡದ ಕಟ್ಟಿಂಗ್ ಇದೆಯಲ್ಲ, ಅದನ್ನ ಈ ರೀತಿ ನಾವು ಅಲೋವೆರಾದಲ್ಲಿ ಹೀಗೆ ಚುಚ್ಚಬೇಕು, ಮತ್ತೆ ತೆಗಿಬೇಕು. ಮತ್ತೆ ಹೀಗೆ ಒಂದು 4 ಸಾರಿ ಹಿಂಗೆ ಚುಚ್ಚಿ ತೆಗೆದಾಗ ಅದರ ಬಂಪ್ ಥರ ಲೋಳೆ ಇರುತ್ತಲ್ಲ, ಅದಕ್ಕೆ ಕಟ್ಟಿಂಗಿಗೆ ಎಲ್ಲ ಈ ರೀತಿ ಆಗುತ್ತೆ ಆಯಿತಾ. ಅದಾದಮೇಲೆ ನೀವು ರೀಪಾಟ್ ಮಾಡಿರ್ತೀರಲ್ಲ, ಯಾವ ಗುಲಾಬಿ ಗಿಡನ ರೀಪಾಟ್ ಮಾಡಿರ್ತೀರ ನೋಡಿ, ಅದೇ ಪಾಟಲ್ಲಿ ಬೇರೆ ಯಾವ ಪಾಟಿಗೂ ಹಾಕಕ್ಕೆ ಹೋಗ್ಬಿಡಿ, ಅಥವಾ ಮಣ್ಣಿಗೂ ಹಾಕಕ್ಕೆ ಹೋಗ್ಬೇಡಿ. ಅದೇ ಪಾಟಲ್ಲಿ ಈ ರೀತಿ ಚುಚ್ಚಿಬಿಡಿ ಅಷ್ಟೇ, ಮತ್ತೇನು ಮಾಡೋದು ಬೇಡ. ಮಣ್ಣಿರುತ್ತಲ್ಲ, ಮಣ್ಣು ಗೊಬ್ಬರ ಎಲ್ಲ ಇರುತ್ತೆ, ಸುಮ್ಮನೆ ಹಿಂಗೆ ಚುಚ್ಚಿಡಿ. ಆಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ಕೈಯಲ್ಲಿ, ಆಯಿತಾ. ಇಷ್ಟೇ, ಮತ್ತೇನು ಮಾಡೋದು ಬೇಡ. ನೀವು ಚೆನ್ನಾಗಿ ಚಿಗುರ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ನಿಮ್ಗೆ ಚಿಗುರು ಬಂದಮೇಲೂ ತೋರಿಸ್ತೀನಿ. ನೋಡಿ, ಇವಾಗ ಬಂದಿದೆ ಆಲ್ರೆಡಿ. ಒಂದು ತೋರಿಸೋದಕ್ಕೆ ಅಂತೇಳಿ ನಾನು ಅದು ಬಂದಮೇಲೆ ನಿಮಗೀಗ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇರೆಲ್ಲ ಬರುತ್ತಲ್ವ, 1-2 ತಿಂಗಳ ಹೀಗೆಲ್ಲ ಆದಮೇಲೆ ಅದನ್ನ ನಾವು ಬೇರೆ ಯಾವ ಪಾಟಿಗೆ ಬೇಕಾದರೂ ಹಾಕ್ಕೋಬೋದು. 2-2.5 ತಿಂಗಳ ಇದ್ರೊಳಗಡೆ ಹಾಗೆ ಇಟ್ಟಿರಬೇಕು ನಾವು. ಆಮೇಲೆ ನಿಧಾನಕ್ಕೆ ಅದನ್ನ ತೆಗೆದು, ಬೇರಿಗೆ ಪೆಟ್ಟಾಗದಿರೋ ಹಾಗೆ ನಿಧಾನಕ್ಕೆ ತೆಗೆದು ಇನ್ನೊಂದು ಪಾಟಿಗೆ ಹಾಕ್ಕೊಂಡ್ರೆ ಹೊಸ ಗುಲಾಬಿ ಗಿಡನ ರೆಡಿ ಮಾಡ್ಕೋಬೋದು. ಇದೇ ರೀತಿ ಇನ್ನೊಂದು ಗುಲಾಬಿ ಗಿಡನ ನಾವು ರೆಡಿ ಮಾಡ್ಕೋಬೋದು. ನೋಡಿ, ತುಳಸಿ ಬೀಜ ಹಾಕ್ಬಿಟ್ಟು ತುಳಸಿ ಗಿಡ ರೆಡಿ ಮಾಡ್ಕೊಂಡಿದ್ದೀನಿ. ದೊಡ್ಡ ತುಳಸಿ ಗಿಡನ ರೆಡಿ ಮಾಡೋದಕ್ಕೆ ಅಂತೇಳಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಆಗಲೇ ನಾನು ನಿಮಗೆ ತೋರಿಸಿದೆ ಪಾಟಲ್ಲಿ ಹಾಕೋದಾ, ಆದರೆ ಕರೆಕ್ಟಾಗಿ ವಿಡಿಯೋ ಗೊತ್ತಾಗಿಲ್ವೇನೋ. ಕೆಲವರು ಹತ್ತಿರದಿಂದ ತೋರಿಸಿ ಅಂತ ಕೇಳಿಬಿಡ್ತೀರಾ, ಅದಕ್ಕೆ ಇನ್ನೊಮ್ಮೆ ತೋರಿಸ್ತೀನಿ. ನೋಡಿ, ಅಲೋವೆರಾದ ಕಟ್ಟಿಂಗ್ ತೊಗೊಂಡಿದ್ದೀನಿ, ಗುಲಾಬಿ ಕಟ್ಟಿಂಗ್. ಇದು ಒಂದು ಸರಿ ಮಣ್ಣಿಗೆ ಹಾಕಿದ್ನಲ್ಲ ಪಾಟಿಗೆ, ಅದಕ್ಕೆ ಸ್ವಲ್ಪ ಮಣ್ಣು ಬಡ್ಕೊಂಡಿದೆ ಅಷ್ಟೇ. ನೋಡಿ, ಈ ರೀತಿ ಚುಚ್ಕೊಳ್ಳಿ. ಅದ್ರ ಲೋಳೆ ಎಲ್ಲ ತಾಗಬೇಕು. ಇದಕ್ಕೆ ಈ ಥರ ಲೋಳೆ ಇರುತ್ತಲ್ಲ, ಅದಕ್ಕೆ ನೋಡಿ ಈ ರೀತಿ ಅಲೋವೆರಾದ ಲೋಳೆ ಇದೆಯಲ್ಲ, ಅದು ಹೀಗೆ ತಾಗಬೇಕು. ಆಮೇಲೆ ನೀವು ಯಾವ ಗಿಡದಲ್ಲಿ ಕಟ್ಟಿಂಗ್ ತೊಗೊಂಡಿದ್ದೀರಾ ನೋಡಿ, ಯಾವ ಗುಲಾಬಿ ಗಿಡದಲ್ಲಿ ಅದಕ್ಕೆ ರೀಪಾಟ್ ಮಾಡಿರ್ತೀರಲ್ಲ, ಅದರಲ್ಲೇ ಒಂದು ಜಾಗದಲ್ಲಿ ಇದನ್ನು ಚುಚ್ಚಿಟ್ಬಿಡಿ. ಮತ್ತೇನು ಮಾಡೋದು ಬೇಡ,
ಸುಮ್ಮನೆ ನೋಡಿ ಇಷ್ಟೇ ಮಣ್ಣಲ್ಲಿ ಈ ಥರ ಚುಚ್ಚಿಬಿಡಿ. ಚುಚ್ಚಿಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಮಣ್ಣನ್ನು ಇಷ್ಟೇ ಪ್ರೆಸ್ ಮಾಡಿ, ಏನು ಮತ್ತು ಮಾಡೋದು ಬೇಡ, ಇಷ್ಟೇ ಮಾಡಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈಗ ನಾವು ಈ ಕಡ್ಡಿನ ಹಾಕಿದ್ದಾಯಿತು. ನಿಮಗೆ ಒಂದು ವಾರ ಆಗ್ತಿದ್ದಂಗೆ ಈ ಕಡ್ಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡಿ. ಒಂದು ವಾರ ಆಗ್ತಿದ್ದಂಗೆ ಎಲ್ಲ ಕಡೆ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಇಲ್ಲಿ. ಹಾಗೆ ಇಲ್ಲಿ ನೋಡಿ, ನಂತರ ಇಲ್ಲಿ ಸ್ವಲ್ಪ ಒಣಗ್ದಂಗೆ ಆಗುತ್ತೆ. ಇಲ್ಲಿ ತುದಿ ಮಾತ್ರ ಸ್ವಲ್ಪ ನಿಮಗೆ ಒಣಗ್ದಂಗೆ ಆಗುತ್ತೆ, ಆದರೆ ಏನು ಒಣಗಲ್ಲ, ಅದು ಈ ರೀತಿ ಆಗುತ್ತೆ. ಗುಲಾಬಿ ಗಿಡ ರೀಪಾಟ್ ಮಾಡುವಾಗ ನಾವು ಮರಳು ಮಿಶ್ರಿತವಾದ ಮಣ್ಣಿದ್ರೆ ಅದನ್ನೇ ಬಳಸಿರ್ತೀವಿ, ಇಲ್ಲ ಅಂದರೆ ಮರಳನ್ನು ನಾವು ಮಿಕ್ಸ್ ಮಾಡಿರ್ತೀವಿ ಅಲ್ವಾ. ಅದಕ್ಕೋಸ್ಕರ ಮತ್ತೆ ಹೊಸದಾಗಿ ನಾವು ಎಲ್ಲೋ ಕಟ್ಟಿಂಗ್ ಹಾಕೋದಕ್ಕಿಂತ ಅದೇ ಪಾಟಲ್ಲಿ ಹಾಕಿದ್ರೆ ನಾವು ಒಳ್ಳೆ ಫಲವತ್ತಾಗಿರುವಂಥ ಮಣ್ಣನ್ನೇ ಹಾಕಿರ್ತೀವಿ. ಹಾಗೆಯೇ ಅದಕ್ಕೆ ಗೊಬ್ಬರ ಎಲ್ಲನೂ ಕೂಡ ಹಾಕಿ ರೀಪಾಟಲ್ಲಿ ನಾವು ಪಾಟ್ ರೆಡಿ ಮಾಡಿರ್ತೀವಿ ಅಲ್ವಾ, ಪಾಟ್ ಮಿಕ್ಸ್ನ. ಅದರಲ್ಲೇ ನಾವು ಕಡ್ಡಿನ ಚುಚ್ಚೋದ್ರಿಂದ ತುಂಬ ಬೇಗ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ. ಮತ್ತು ನೀರು ಕೂಡ ನಾವು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ನಾವು ನೀರನ್ನು ಜಾಸ್ತಿ ಹಾಕಿದ್ವಿ ಅಂತಂದರೆ ಕೆಳಭಾಗ ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಟ್ಟಿಂಗಿಂದು. ನಾವು ನೀರನ್ನು ಹಾಕುವಾಗ ಮಣ್ಣನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಮಣ್ಣಲ್ಲಿ ತೇವಾಂಶ ಇದೆ ಅಂತಂದರೆ ನೀವು ನೀರೇ ಹಾಕೋಕ್ಕೆ ಹೋಗಬಾರ್ದು. ಮಣ್ಣಲ್ಲಿ ತೇವಾಂಶ ಇಲ್ಲ ಅಂದಾಗ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರನ್ನು ಹಾಕಬೇಕು. ಜಾಸ್ತಿ ನೀರನ್ನು ಹೊಯ್ದು ಅದು ಹೊರಗಡೆ ಎಲ್ಲ ಪಾಟಿಂದ ಆಚೆ ಬರೋ ಥರ ಎಲ್ಲ ನೀರನ್ನು ಹೊಯ್ಯೋದಕ್ಕೆ ಹೋಗಬಾರ್ದು. ಸ್ವಲ್ಪ ಸ್ವಲ್ಪನೇ ನೀರು ಹಾಕೋದ್ರಿಂದ ನೀರು ವೇಸ್ಟ್ ಆಗಲ್ಲ, ಗಿಡಕ್ಕೂ ಕೂಡ ಎಷ್ಟು ಬೇಕೋ ಅಷ್ಟು ನೀರು ಸಿಗುತ್ತೆ, ಮಣ್ಣು ಕೂಡ ಆ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಆವಾಗ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ. ಇಲ್ಲ ಅಂದರೆ ಕಟ್ಟಿಂಗು ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಕೆಳಭಾಗದಲ್ಲಿ. ಎಷ್ಟೋ ಜನ ಏನು ಮಾಡ್ತೀರಾ ಅಂದರೆ ಪ್ರತಿನಿತ್ಯ ಕಟ್ಟಿಂಗಿಗೆ ನೀರು ಹಾಕೋ ಕೆಲಸ ಮಾಡಿಬಿಡ್ತೀರಾ, ಇಲ್ಲಾಂದರೆ ಜಾಸ್ತಿ ನೀರು ಹೊಯ್ದು ಬಿಡ್ತೀರಾ ಕಟ್ಟಿಂಗ್ ಚೆನ್ನಾಗಿ ಚಿಗುರು ಬರಲಿ ಅಂಥೇಳಿ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ದಿನ ಬಿಟ್ಟು ದಿನ ನೀರು ಹಾಕಿ, ಇಲ್ಲ ಮಣ್ಣು ಚೆಕ್ ಮಾಡಿ ನೋಡಿ, ಮಣ್ಣಲ್ಲಿ ತೇವಾಂಶ ಇಲ್ಲ, ಸ್ವಲ್ಪ ಡ್ರೈ ಆಗಿದೆ ಅಂದರೆ ಮಾತ್ರ ನೀವು ನೀರನ್ನು ಹಾಕಿ, ಆಯಿತಾ. ಆವಾಗ ಕೆಳಭಾಗ ಕಪ್ಪಾಗೋದಿಲ್ಲ, ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬಂದು ಹೊಸ ಗುಲಾಬಿ ಗಿಡ ರೆಡಿ ಆಗುತ್ತೆ ನೋಡಿ. ಇಲ್ಲೆಲ್ಲ ಕಟ್ಟಿಂಗ್ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ಅಂಥೇಳಿ. ಪ್ರತಿಯೊಂದು ಗುಲಾಬಿ ಗಿಡವನ್ನು ನಾನು ರೀಪಾಟ್ ಮಾಡುವಾಗ ಕಟ್ ಮಾಡಿದ್ದೆ, ಅದರ ಕಟ್ಟಿಂಗನ್ನು ಅದದೇ ಗಿಡದಲ್ಲಿ ಹಾಕಿದ್ದೆ ಪಾಟಲ್ಲಿ. ಯಾಕೆಂದರೆ ಅದದೇ ಗಿಡದ ಪಾಟಲ್ಲಿ ನಾವು ಹಾಕೋದ್ರಿಂದ ಅದಕ್ಕೆ ತುಂಬ ಚೆನ್ನಾಗಿ ಮಣ್ಣು ಗೊಬ್ಬರ ಅಥವಾ ಮರಳು ಮಿಶ್ರಿತ ಮಣ್ಣು ಇವೆಲ್ಲ ಹಾಕಿರೋದ್ರಿಂದ ಮತ್ತು ನಾವು ಬೇರೆ ಎಲ್ಲೋ ನೆಡುವಂಥ ಅವಶ್ಯಕತೆಯೇ ಬರಲ್ಲ ನೋಡಿ. ಎಲ್ಲ ಪಾಟಲ್ಲಿ ಹಾಕಿದಂಥ ಕಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ನಾನು ಒಂದು 2.5-3 ತಿಂಗಳು ಆದಮೇಲೆ ಚೆನ್ನಾಗಿ ಬೇರುಗಳೆಲ್ಲ ಬಂದಿದೆ, ಗಿಡ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ಅಂದಾಗ ಅದನ್ನು ತೆಗೆದು ನಾನು ಬೇರೆ ಪಾಟಿಗೆ ಹಾಕ್ತೀನಿ. ಈ ರೀತಿ ನೀವು ನಿಮ್ಮ ಮನೆಯಲ್ಲಿರುವಂಥ ಗುಲಾಬಿ ಗಿಡದ ಕಟ್ಟಿಂಗ್ ಹಾಕಿ ಹೊಸ ಹೊಸ ಗಿಡಗಳನ್ನು ನೀವು ರೆಡಿ ಮಾಡ್ಕೋಬೋದು. ಜಾಸ್ತಿ ಗುಲಾಬಿ ಗಿಡಗಳನ್ನು ರೆಡಿ ಮಾಡ್ಕೋಬೋದು. ಬೇಡ ನಿಮಗೆ ಅಷ್ಟೊಂದು ಗುಲಾಬಿ ಗಿಡ ಅಂತ ಅನಿಸಿದ್ರೆ ಮನೆಗೆ ಯಾರಾದರೂ ಬಂದಾಗ ಅರ್ಶಿನ ಕುಂಕುಮ ಕೊಡುವಾಗ ನೀವು ಬ್ಲೌಸ್ ಪೀಸೆಲ್ಲ ಕೊಟ್ಟರೆ ಅವರು ಹೊಲಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರುತ್ತೆ ಅಷ್ಟೇ. ಅದ್ರ ಬದಲು ನೀವು ಈ ರೀತಿ ಗಿಡಗಳನ್ನು ಕೊಟ್ಟರೆ ಅವರು ಕೂಡ ಖುಷಿ ಪಡ್ತಾರೆ. ಅವ್ರ ಮನೆಯಲ್ಲೂ ಕೂಡ ಸುಂದರವಾದಂಥ ಗುಲಾಬಿ ಹೂವು ಅರಳಿದಾಗ ಅವರು ನಿಮ್ಮ ನೆನಪನ್ನು ಮಾಡ್ಕೊಳ್ತಾರೆ ಅಲ್ವಾ. ಅದೇ ನೀವು ಬ್ಲೌಸ್ ಪೀಸ ಇನ್ನೇನೋ ಕೊಟ್ಟರೆ ಅದು ಬೇಗ ಹಾಳಾಗಿಬಿಡತ್ತೆ, ಜಾಸ್ತಿ ನೀವು ಅವ್ರ ನೆನಪಲ್ಲೂ ಇರಲ್ಲ. ಅದೇ ನೀವು ಈ ರೀತಿ ಗಿಡ ಕೊಟ್ಟರೆ ಪ್ರತಿ ಸರಿ ಹೂವಾದಾಗಲೂ ಕೂಡ ಅವರು ನಿಮ್ಮ ನೆನಪನ್ನು ಖಂಡಿತ ಮಾಡ್ಕೊಳ್ತಾರೆ. ಯಾರಿಗೆ ಆದರೂ ಕೂಡ ಮನೆಗೆ ಬಂದಾಗ ಅರ್ಶಿನ ಕುಂಕುಮ ಕೊಡೋದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಖರ್ಚು ಕೂಡ ಏನಿರಲ್ಲ, ಮನೆಯಲ್ಲೇ ನೀವೇ ರೆಡಿ ಮಾಡ್ಕೊಂಡಿರುವಂಥದ್ದು. ನಿಮಗೂ ಕೂಡ ಖುಷಿ, ನಾನು ಬೆಳೆಸಿದಂಥ ಗಿಡವನ್ನು ಅವ್ರಿಗೆ ಕೊಟ್ಟೆ, ಅವ್ರ ಮನೆಯಲ್ಲಿ ಬೆಳೆಯುತ್ತೆ ಅಂತೇಳಿ ಅವ್ರಿಗೂ ಕೂಡ ಖುಷಿ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೀವು ಕೂಡ ಇದೇ ರೀತಿ ಕಟ್ಟಿಂಗ್ನ ಹಾಕಿ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ. ಇವಾಗ ಚಳಿಗಾಲ, ಅಕ್ಕ ಹಾಕಿದ್ರೆ ಏನಾದರೂ ಆಗುತ್ತಾ ಅಂತ ಯೋಚನೆ ಮಾಡಬೇಡಿ. ನಾನು ಚಳಿಗಾಲದಲ್ಲೇ ಕಟ್ಟಿಂಗ್ ಹಾಕ್ತಾ ಇರುವಂಥದ್ದು. ದಾಸವಾಳ ಕಟ್ಟಿಂಗ್ ಕೂಡ ಹೇಗೆ ಹಾಕಬೇಕು ಅನ್ನೋದು ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ಅದು ಕೂಡ ತೋರಿಸ್ತೀನಿ. ಚೆನ್ನಾಗಿ ಚಿಗುರ್ಕೊಂಡು ಬರೋದಕ್ಕೆ ಯಾವ ರೀತಿ ನಾವು ಯಾವ ವಿಧಾನದಲ್ಲಿ ಅದನ್ನ ಕಟ್ಟಿಂಗ್ ಹಾಕಬೇಕು ಅಂತೇಳಿ. ಹಾಗೆ ನಾನು ರೀಪಾಟ್ ಮಾಡಾದಮೇಲೆ ಮಣ್ಣನ್ನು ಎಸೆದೆ ಮತ್ತೆ ಪುನಃ ಅದನ್ನು ಯಾವ ರೀತಿ ನಾವು ಗಿಡವನ್ನು ಬೆಳೆಸುವಾಗ ಬಳಸ್ಬೋದು ಅನ್ನೋ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಬೇಕಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮಣ್ಣನ್ನು ವೇಸ್ಟ್ ಮಾಡಬೇಕು ಅಂತಿಲ್ಲ, ಅದನ್ನು ಕೂಡ ಫಲವತ್ತಾದ ಮಣ್ಣಾಗಿ ರೆಡಿ ಮಾಡಿಕೊಂಡು ನಾವು ಗಿಡಗಳನ್ನು ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು. ಹಾಗೆಯೇ
ಕಟಿಂಗ್ ಮಾಡಿದಂಥ ಗಿಡಗಳ ಎಲೆಗಳೆಲ್ಲ ಇರುತ್ತಲ್ಲ, ಹಾಗೆ ಒಣಗಿದಂಥ ಎಲೆಗಳೆಲ್ಲ ಬಿದ್ದಿರೋದೆಲ್ಲ ಇರುತ್ತಲ್ಲ, ಆ ಗಾರ್ಡನ್ ವೇಸ್ಟ್ನು ಕೂಡ ಎಸ್ಸಿದ್ದೇನೆ. ಹೇಗೆ ಗೊಬ್ಬರನ ನಾವು ಟೆರೆಸ್ ಮೇಲೇ ರೆಡಿ ಮಾಡ್ಕೋಬಹುದು ಅನ್ನೋ ವಿಡಿಯೋ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ₹1 ಖರ್ಚಿಲ್ಲದೇ ನೀವು ಮನೆಯಲ್ಲೇ ಗೊಬ್ಬರ ರೆಡಿ ಮಾಡ್ಕೋಬೋದು, ಮನೆಯಲ್ಲೇ ಗಿಡಗಳನ್ನು ಹೊಸ ಗಿಡಗಳನ್ನು ರೆಡಿ ಮಾಡ್ಕೋಬೋದು. ಹೀಗೆ ಗಾರ್ಡನ್ ವಿಡಿಯೋಗಳು ಬೇಕಂದರೆ ಭಾಳಷ್ಟು ವಿಡಿಯೋಗಳನ್ನು ನಾನು ಪ್ಲೇಲಿಸ್ಟಲ್ಲಿ ನಾನು ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ನೀವು. ತುಂಬ ರೀತಿಯ ಗಾರ್ಡನ್ ಟಿಪ್ಸ್ ನಿಮಗೆ ಅಲ್ಲಿ ಸಿಗತ್ತೆ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದಿನ ವ್ಲಾಗ್ನಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ.